ಹಲೋ ಫ್ರೆಂಡ್ಸ್, ಎಲ್ಲ ವಿಡಿಯೋ ಸ್ವಾಗತ. ನಾನು ಆಲ್ರೆಡಿ ನಿಮಗೆ ಒಂದು ಅಪ್ಲಿಕೇಶನ್ ಬಗ್ಗೆ ತಿಳಿಸಿದ್ದೆ, ಬಟ್ ಇಲ್ಲಿ ಲೈವ್ ಆಗಿ ಅಪ್ಲಿಕೇಶನ್ ಹಾಕಿ ತೋರಿಸ್ತಾ ಇದ್ದೇನೆ. ಓಕೆ, ಮೊದಲನೇದಾಗಿ ನೋಡಿ ITBP ರಿಕ್ವೈರ್ಮೆಂಟ್ ಅಂತ ಹೊಡೆದ್ರೆ ಈ ಥರ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಇದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಓಕೆ, ಈ ಥರ ಒಂದು ಲಾಗಿನ್ ಫಾರ್ಮ್ ಬರುತ್ತೆ. ಸೈನಪ್ ಈ ಥರ ನೀವು ಇಲ್ಲಿ ಒಂದು XYZ ಅನ್ನೋ ಹೆಸರು ಕೊಟ್ಟು ನಿಮ್ಮ ಜಿಮೇಲ್ ಹಾಕಿ ಒಂದು ಕನ್ಫರ್ಮ್ ಇಮೇಲ್ ಕೊಟ್ಟು ಹೊಸ ಪಾಸ್ವರ್ಡ್ ಕ್ರಿಯೇಟ್ ಮಾಡಿ. ಓಕೆ, ಅದ ತಕ್ಷಣ ಕನ್ಫರ್ಮ್ ಪಾಸ್ವರ್ಡ್ ಮಾಡಿ. ನೆಕ್ಸ್ಟ್ ಇಲ್ಲಿ ಸೆಕ್ಯೂರಿಟಿ ಕ್ವಶನ್ ಎಂಟ್ರ್ ಮಾಡಿ, ಸೆಕ್ಯೂರಿಟಿ ಕ್ವಶನ್ ಆನ್ಸರ್ನ ಎಂಟ್ರ್ ಮಾಡಿ. ಓಕೆ, ಒಂದು ವೇಳೆ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಒಂದು ಅಪ್ಲಿಕೇಶನ್ ₹70 ಚಾರ್ಜ್ ಮಾಡ್ತೀವಿ, ನಾವು ಕೂಡ ಹಾಕಿಕೊಡ್ತೇವೆ. ಓಕೆ, ಇಲ್ಲಿ ನಾನು ಲಾಗಿನ್ ID ಆಲ್ರೆಡಿ ಇರೋದ್ರಿಂದ ಲಾಗಿನ್ ಆಗಿ ಡೈರೆಕ್ಟಾಗಿ ತೋರಿಸ್ತಾ ಇದ್ದೇನೆ. ಒಂದು ಲಾಗಿನ್ ID, ನೆಕ್ಸ್ಟು ಅದರ ಒಂದು ಕ್ಯಾಪ್ಚಾ ಕೋಡ್ನ ಎಂಟ್ರಿ ಮಾಡಿ. ನೆಕ್ಸ್ಟು ನೋಡಿ ಲಾಗಿನ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಮ್ಮ ಒಂದು ಪ್ರೊಸೆಸ್ ಆಗಿ ಲಾಗಿನ್ ಆಗುತ್ತೆ. ಇಲ್ಲಿ ಡ್ಯಾಶ್ ಬೋರ್ಡ್ ಅಂತ ಇದೆ, ಪರ್ಸ್ನಲ್ ಪ್ರೊಫೈಲ್ ಡೀಟೇಲ್ಸ್ ಅಂತ ಏನಿದೆ ನೋಡಿ, ಅಲ್ಲಿ ಪ್ರೊಫೈಲ್ನ ಡೀಟೇಲ್ಸ್ ಹಾಕಬೇಕು. ಅಪ್ಲೋಡ್ ಇಮೇಜಲ್ಲಿ ಇಮೇಜು ಸಿಗ್ನೇಚರ್ ಮಾಡಬೇಕು. ನಾನು ಪ್ರೊಫೈಲ್ ಡೀಟೇಲ್ಸ್ನ ತೋರಿಸ್ತೀನಿ ಮೊದಲನೇದಾಗಿ. ಓಕೆ, ಈಗ ಆಲ್ರೆಡಿ ನಾನು ಪ್ರೊಫೈಲ್ ಡೀಟೇಲ್ಸ್ನ ಕ್ಲಿಕ್ ಮಾಡಿದ್ದೇನೆ. ಇಲ್ಲಿ ನಾನು ಒಂದಿಷ್ಟು ಡೇಟಾನ ನಿಮಗೆ ಕ್ಲಿಯರಾಗಿ ಮೆನ್ಷನ್ ಮಾಡಿ ತೋರಿಸ್ತೇನೆ. ಪರ್ಸ್ನಲ್ ಡೀಟೇಲ್ಸ್ ಅಂತ ಬರುತ್ತೆ ಪ್ರೊಫೈಲ್ ಡೀಟೇಲ್ಸಲ್ಲಿ. ಆ ಪ್ರೊಫೈಲ್ ಡೀಟೇಲ್ಸಲ್ಲಿ ಪರ್ಸ್ನಲ್ ಡೀಟೇಲ್ಸ್ ಅಂದರೆ ಏನೇನು ನಮ್ಮ ಎಲ್ಲ ಸಂಪೂರ್ಣ ಡೀಟೇಲ್ಸ್ಗಳು, ನಮ್ಮ ನೇಮು, ಸಿಗ್ನೇಚರು ಯಾವ ರೀತಿ ಇದೆ ಅಂತ ನೋಡಿ. ಮೊದಲನೇದಾಗಿ ಇಲ್ಲಿ ಅಪ್ಲೈ ಅಂತ ಏನಿದೆ ನೋಡಿ, ಅದು ಅಪ್ಲೈ ಮಾಡೋದು. ಇಲ್ಲಿ ಪರ್ಸ್ನಲ್ ಡೀಟೇಲ್ಸಲ್ಲಿ ಫಸ್ಟ್ ನೇಮ್, ಮಿಡಲ್ ನೇಮ್, ಲಾಸ್ಟ್ ನೇಮ್, ಇಮೇಲ್, ಮೊಬೈಲ್ ನಂಬರ್, ಫಾದರ್ಸ್ ನೇಮ್, ಮದರ್ ನೇಮ್, ಡೇಟ್ ಆಫ್ ಬರ್ತು, ಕಂಟ್ರಿ, ಇವೆಲ್ಲ ಇಂಪಾರ್ಟೆಂಟು ಡೀಟೇಲ್ಸ್ನ ಫಿಲಪ್ ಮಾಡಿ. ಯಾವುದೇ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರೋದೇ ಹಾಗೆ ಮಾಡಬೇಕು. ಓಕೆ, ನೆಕ್ಸ್ಟ್ ಬರೋದು ಮೊಬೈಲ್ ನಂಬರು, ನಿಮ್ಮೊಂದು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಡೀಟೇಲ್ಸ್ನ ಎಲ್ಲ ಇಲ್ಲಿ SLC ಮಾರ್ಕ್ಸ್ ಕಾರ್ಡಲ್ಲಿ ಹೇಗಿದೆ ಹಾಗೆ ಹಾಕಿ. ನೆಕ್ಸ್ಟು ಇಲ್ಲಿ ಪರ್ಮನೆಂಟ್ ಅಡ್ರೆಸ್ ಬರುತ್ತೆ. ಇಲ್ಲಿ ಪರ್ಮನೆಂಟ್ ಅಡ್ರೆಸ್ಸಲ್ಲಿ ನಿಮ್ಮ ಒಂದು ಅಡ್ರೆಸ್ನ ಎಂಟ್ರಿ ಮಾಡಿ. ಎಂಟ್ರಿ ಮಾಡಿದ ತಕ್ಷಣ ನೋಡಿ ಇಲ್ಲಿ ಅಡ್ರೆಸ್ ಲೈನ್ 1, 2 ನಿಮ್ಮ ಊರು, ತಾಲೂಕು, ಸ್ಟೇಟು, ಡಿಸ್ಟಿಕ್ಕು ಏನಿದೆ ಆಧಾರ್ ಕಾರ್ಡಲ್ಲಿ ಅದನ್ನು ಎಂಟ್ರಿ ಮಾಡಿ. ಪರ್ಮನೆಂಟ್ ಅಡ್ರೆಸ್ ಏನಿದ್ರೆ ಓಕೆ ಅಂತ ಹೊಡಿ, ಇಲ್ಲಾಂದರೆ ಡಿಫರೆಂಟ್ ಇದ್ದರೆ ಬೇರೆ ಹೊಡಿ. ಓಕೆ, ನೆಕ್ಸ್ಟು ಇಲ್ಲಿ ನಾನು ನಿಮಗೆ ರ್ಯಾಂಡಮ್ ಆಗಿ ತೋರಿಸ್ತಾ ಇದ್ದೀನಿ, ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ ಕೂಡ. ಇಲ್ಲಿ ಕೊನೆಯದಾಗಿ ಈ ರೀತಿ ಅಪ್ಲಿಕೇಶನ್ ಕೊನೆಯ ಲಾಸ್ಟ್ ಪೇಜಲ್ಲಿ ಈ ರೀತಿ ಇದೆ. ಓಕೆ, ಇವೆಲ್ಲ ಈಗ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ ನೋಡಿ, ಒಂದೊಂದು ಸ್ಟೆಪ್ಪು. ಇದು ಸಬ್ಮಿಟ್ ಅಂತ ಹೊಡೆದ್ರೆ ಅಪ್ಲಿಕೇಶನ್ ಕ್ಲೋಸ್ ಆಗುತ್ತೆ. ಬಟ್ ನಾನು ಇನ್ನೊಂದಿಷ್ಟು ಸ್ಟೆಪ್ಗಳನ್ನ ಬಿಟ್ಟಿದ್ದೇನೆ, ಅವನ್ನ ಸ್ಟೆಪ್ ಆಗಿ ತೋರಿಸ್ತೀನಿ. ಮೊದಲನೇದಾಗಿ ಅಡ್ರೆಸ್ನ ಹೇಳಿದ್ದೀನಿ. ಪರ್ಮನೆಂಟ್ ಅಡ್ರೆಸ್ 2 ಇದ್ದರೆ ಇಲ್ಲಿ ಸೇಮ್ ಅಂತ ಹೊಡೆದ್ರೆ ಓಕೆ. ನೆಕ್ಸ್ಟು ರಿಲಿಜಿಯನ್, ನ್ಯಾಷನಾಲಿಟಿ ಇವೆರಡು ಕೂಡ ಹಾಕಬೇಕಾಗುತ್ತೆ. ನಿಮ್ಮ ಯಾವ ರಿಲಿಜಿಯನ್ ಯಾವ ಒಂದು ಇದಿದೆ ಅದನ್ನು ಹಾಕಿ. ಇಂಟ್ರೆಸ್ಟೆಡ್ ಸ್ಪೋರ್ಟ್ಸ್, ನೀವು ಸ್ಪೋರ್ಟ್ಸ್ ಕೋಟ ಬೇಕಿದ್ದರೆ ಎಸ್ ಅಂತ ಹಾಕಿ, ಇಲ್ಲಾಂದರೆ ನೋ ಅಂತ ಹಾಕಿ. ನೆಕ್ಸ್ಟು ಎಜುಕೇಷನ್ ಡೀಟೇಲ್ಸು, ಇಲ್ಲಿ ನೋಡಿ SLC, PUC, ಡಿಗ್ರಿ. ನೆಕ್ಸ್ಟು ಇಲ್ಲಿ ಮ್ಯಾರಿಡು, ಅನ್ಮ್ಯಾರಿಡ್ ಅಂತಿದೆ, ಅಲ್ಲಿ ಅನ್ಮ್ಯಾರಿಡ್ ಇದ್ದರೆ ಮ್ಯಾರಿಡು. ನೆಕ್ಸ್ಟು ಇಂಪಾರ್ಟೆಂಟ್ ಏನಂದರೆ ಇಲ್ಲಿ ಏನಿದೆ ನೋಡಿ, MBBS ಇದ್ದವ್ರಿಗೆ ಮಾತ್ರ ಇದು ನಿಮಗೆ ಸಂಬಂಧಪಡೋದಿಲ್ಲ. ಓಕೆ, ಅದನ್ನು ಹೇಳ್ತಾ ಇದ್ದೀನಿ ಕೂಡ. ನೆಕ್ಸ್ಟ್ ಇಲ್ಲಿ ಇಷ್ಟೆಲ್ಲ ಫಿಲಪ್ ಮಾಡಿದ್ಮೇಲೆ ನೀವೇನು ಮಾಡಬೇಕು, ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕು. ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಬರುತ್ತೆ. ಇಲ್ಲಿ ನೀವು ಯಾವ ಅಪ್ಲೈ ಮಾಡ್ತೀರಿ, ನಾನು ಸದ್ಯಕ್ಕೆ ಸಬ್ ಇನ್ಸ್ಪೆಕ್ಟರ್ ಅಪ್ಲೈ ಮಾಡ್ತೀನಿ, ಹಾಗಾಗಿ ಅಪ್ಲೈ ಆ್ಯಸ್ 200 ಅಂತ ನಿಮಗೆ ತೋರಿಸ್ತಾ, ಅಂದರೆ ₹200 DD ಫೀಸ್ ಇದು. ಓಕೆ, ಅದನ್ನು ಇಲ್ಲಿ ತನಕ ತೋರಿಸ್ತಾ ಇದ್ದೇನೆ. ನೀವು ಬೇರೆದು ಕೂಡ ಮಾಡ್ಬೋದು. ನೆಕ್ಸ್ಟ್ ಇಲ್ಲೇ ನೋಡಿ ಅಪ್ಲೈಯಿಂಗ್ ಫಾರ್ ಯಾವುದೋ ಒಂದು ಪೋಸ್ಟ್ ಇದೆ, ಸಬ್ ಇನ್ಸ್ಪೆಕ್ಟ್ರು ನಮ್ಮದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಅಲ್ಲಿ ಅಗ್ರಿ ಅಂತ ಕ್ಲಿಕ್ ಮಾಡ್ತೀನಿ, ಐ ಅಗ್ರಿ. ಓಕೆ, ನನ್ನ ಡೀಟೇಲ್ಸ್ ಬರುತ್ತೆ, ಎಲ್ಲ ಚೆಕ್ ಮಾಡ್ಕೋತೀನಿ ಕರೆಕ್ಟಾಗಿದೆ ಇಲ್ಲ ಅಂತ. ನಾನು ಒಂದು ರಿಸಲ್ಟ್ ಕೂಡ ನೋಡ್ತೀನಿ. ಓಕೆ, ಇಲ್ಲಿಗೆ ನನ್ನ ಒಂದು ವಿಡಿಯೋದ ಮಾಹಿತಿಗಳನ್ನ ಮುಗಿಸ್ತಾ ಇದ್ದೀನಿ.